ಬಿಹಾರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಬಿಹಾರದಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇನ್ನೂ ಬಿಹಾರಕ್ಕೆ ಭೇಟಿ ನೀಡಿಲ್ಲ. ಇದು ಸ್ಥಳೀಯ ಕಾಂಗ್ರೆಸ್ ನಾಯಕರಲ್ಲಿ ಬೇಸರ ಮೂಡಿಸಿದೆ. ಮತದಾನಕ್ಕೆ ಕೆಲವೇ ದಿನಗಳು ಇರುವಾಗ ರಾಹುಲ್ ಗಾಂಧಿ ಪ್ರಚಾರದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬಿಹಾರದಲ್ಲಿ ಚುನಾವಣೆಗೆ ಹೆಚ್ಚು ಕಡಿಮೆ ಇನ್ನೊಂದು ವಾರ ಉಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ರಾಷ್ಟ್ರಮಟ್ಟದ ಘಟಾನುಘಟಿ ನಾಯಕರೆಲ್ಲ ಅಲ್ಲಿ ಪ್ರಚಾರಕ್ಕೆ ಹೋಗಿ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಪ್ರಧಾನ ನಾಯಕರಾಗಿರುವ ರಾಹುಲ್ ಗಾಂಧಿ ಮಾತ್ರ ಬಿಹಾರದತ್ತ ಇನ್ನೂ ಮುಖ ಮಾಡಿಲ್ಲ. ಅದು ಅಲ್ಲಿನ ಕಾಂಗ್ರೆಸ್ಸಿಗರಿಗೆ ನಿರಾಸೆ ತಂದಿದೆ. ಹಾಗಂತ ಇದೇ ರಾಹುಲ್ ಗಾಂಧಿ ಸುಮ್ಮನೆ ಕುಳಿತವರೇನಿಲ್ಲ. ಕೆಲವು ತಿಂಗಳುಗಳಿಂದ ಬಿಜೆಪಿ ವಿರುದ್ಧ ಓಟ್ ಚೋರಿ ರಣಕಹಳೆ ಊದಿರುವ ಅವರು ಬಿಹಾರದಲ್ಲೂ ಓಟ್ ಚೋರಿಯ ಕಿಚ್ಚು ಹೊತ್ತಿಸಿದ್ರು. ಮತದಾರರ ಗುರುತಿನ ಚೀಟಿಗಳ ವಿಶೇಷ ಪರಿಶೀಲನೆ ಪ್ರತಿಕ್ರಿಯೆ ಅಡಿ ಲಕ್ಷಾಂತರ ಮಂದಿಯನ್ನ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಾಗಲೂ ಪಾಟ್ನಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ರು. ವೋಟರ್ಸ್ ಅಧಿಕಾರ ಯಾತ್ರಾ ಎಂಬ ಆಂದೋಲನದೊಂದಿಗೆ ಅಲ್ಲಿನ ಕಾಂಗ್ರೆಸ್ನಲ್ಲಿ ಹೊಸ ಸಂಚಲನ ತಂದವರು. ಅಂಥ ರಾಹುಲ್ ಗಾಂಧಿ ಈಗ ಬಿಹಾರದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮತದಾನ ಆರಂಭವಾಗುತ್ತದೆ. ನವೆಂಬರ್ 6 ಮತ್ತು 7ರಂದು ಮತದಾನ ನಡೆಯುತ್ತದೆ. ಅದಕ್ಕೆ 48 ಗಂಟೆಗಳ ಮುನ್ನವೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಅಂದ್ರೆ ನವೆಂಬರ್ 5ರೊಳಗೆ ಎಲ್ಲಾ ಪಾರ್ಟಿಗಳು ತಮ್ಮ ಶಕ್ತಿ ಮೀರಿ ಪ್ರಚಾರ ನಡೆಸಲು ಅವಕಾಶವಿದೆ. ಇಂಥ ಪೀಕ್ ಹವರ್ಸ್ ಎಂಬ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿರಬೇಕಿತ್ತು. ಪಾಟ್ನಾ ಸೇರಿದಂತೆ ಆ ರಾಜ್ಯದ ಹಲವಾರು ಕಡೆಗಳಲ್ಲಿ ಬಹಿರಂಗ ಪ್ರಚಾರಗಳು, ರ್ಯಾಲಿಗಳು ಭಾಗವಹಿಸಿ ಕಾಂಗ್ರೆಸ್ಸಿಗೆ ಶಕ್ತಿ ತುಂಬಬೇಕಿತ್ತು. ಆದರೆ ಬಹಿರಂಗ ಪ್ರಚಾರ ಪಕ್ಕಕ್ಕಿರಲಿ, ರಾಹುಲ್ ಬಿಹಾರದ ಕಡೆ ಮುಖವನ್ನೇ ಮಾಡಿಲ್ಲ ಎಂದು ಹೆಸರನ್ನೇಳಲು ಇಚ್ಛಿಸದ ಅಲ್ಲಿನ ಕಾಂಗ್ರೆಸ್ ನಾಯಕರೊಬ್ಬರು ಬೇಸರಿಸಿದ್ದಾರೆ. ಬಿಹಾರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಚೇರಿ ಅಧಿಕಾರಿಯೊಬ್ಬರು ಮಾತನಾಡಿ, ನಾವು ರಾಹುಲ್ ಜಿ ಅವರು ದೆಹಲಿಯ ರಸ್ತೆಯೊಂದರ ಪಕ್ಕದ ತಳ್ಳೋ ಗಾಡಿಯಲ್ಲಿ ಸಿಹಿ ತಿನಿಸು ತಯಾರಿಸಿದ ವಿಡಿಯೋವನ್ನ ಇತ್ತೀಚೆಗೆ ನೋಡಿದೆವು. ಅದರರ್ಥ ಅವರು ಭಾರತದಲ್ಲೇ ಇದ್ದಾರೆ, ಆದರೆ ಬಿಹಾರಕ್ಕೆ ಯಾಕೋ ಇನ್ನೂ ಬಂದಿಲ್ಲ ಎಂದು ಹೇಳಿದ್ದಾರೆ. ಅವರು ಹಾಗೆ ಹೇಳಿದಾಗ ಅವರ ಮಾತುಗಳಲ್ಲಿ ದುಗುಡವಿತ್ತು. ಇತ್ತೀಚೆಗೆ ಹೊರಬಿದ್ದ ಬಿಹಾರ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಬಣಕ್ಕೆ ಮತ್ತೆ ಅಧಿಕಾರ ಸಿಗುವುದಾಗಿ ಹೇಳಲಾಗಿತ್ತು. ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟವಾದ ಮಹಾಗಠಬಂಧನ್ ಮತ್ತೆ ವಿರೋಧ ಪಕ್ಷವಾಗಿಯೇ ಮುಂದುವರಿಯುವುದು ಖಾತ್ರಿ ಎಂದು ಹೇಳಲಾಗಿದೆ. ಇದು ಬಹುಶಃ ರಾಹುಲ್ ಗಾಂಧಿಯವರ ಆತ್ಮವಿಶ್ವಾಸವನ್ನು ಕುಗ್ಗಿಸಿರಬಹುದು ಎಂಬ ಪ್ರಶ್ನೆಗಳು ಈಗ ಎದ್ದಿವೆ. ಈ ಬಾರಿಯ ಮಹಾಗಠಬಂಧನ್ ಸೀಟು ಹಂಚಿಕೆಯ ಚರ್ಚೆಗಳಲ್ಲಿಯೇ ರಾಹುಲ್ ಗಾಂಧಿ ಭಾಗವಹಿಸಿರಲಿಲ್ಲ. ಆಗಲೇ ಅವರು ಮೈತ್ರಿ ಪಕ್ಷವಾದ ಆರ್ಜೆಡಿ ಜೊತೆಗೆ ತಿಕ್ಕಾಟ ಶುರುವಾಗಿತ್ತು. ಕಡೆಗೂ ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ ಆರ್ಜೆಡಿಗೆ 143 ಸ್ಥಾನಗಳಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿತ್ತು. ತಾನು 61 ಸ್ಥಾನಗಳಲ್ಲಿ ಸ್ಪರ್ಧಿಸಲು ಒಪ್ಪಿಕೊಂಡಿತ್ತು. ಅಲ್ಲಿಂದಲೇ ಶುರುವಾಗಿದೆ ಅಸಮಾಧಾನ. ಇನ್ನು ಟಿಕೆಟ್ ಹಂಚಿಕೆಯಲ್ಲೂ ವ್ಯಾಪಕ ಭ್ರಷ್ಟಾಚಾರವಾಗಿದೆ ಎಂದು ಇತ್ತೀಚೆಗೆ ಕಾಂಗ್ರೆಸ್ ತೊರೆದ ಆನಂದ್ ಮಾಧವ್ ಅವರೇ ಆರೋಪಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕೇವಲ 100-200 ಮತಗಳ ಅಂತರದಿಂದ ಸೋತವರನ್ನು ಬಿಟ್ಟು 30,000-40,000 ಮತಗಳ ಅಂತರದಲ್ಲಿ ಸೋತವರಿಗೆ ಟಿಕೆಟ್ ನೀಡಿದ್ದಾರೆ. ಚುನಾವಣಾ ಟಿಕೆಟ್ಗಳನ್ನು ದೊಡ್ಡ ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಎಂದು ಅವರು ಆಪಾದಿಸಿದ್ದಾರೆ. ಅತ ಕಾಂಗ್ರೆಸ್ ನಾಯಕರು ಇದನ್ನು ಅಲ್ಲಗಳೆದಿದ್ದಾರಾದರೂ ಗೆಲ್ಲುವ ಕುದುರೆಗಳಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಎಂದು ಸೌಮ್ಯವಾಗಿ ಒಪ್ಪಿಕೊಳ್ಳುತ್ತಾರೆ ಎಂದು ಕೆಲವು ಮಾಧ್ಯಮ ವರದಿಗಳು ಹೇಳಿವೆ. ಬಹುಶಃ ಇದೆಲ್ಲ ಕಾರಣಗಳಿಗೆ ರಾಹುಲ್ ಗಾಂಧಿಯವರು ಬಿಹಾರದ ಕಡೆಗೆ ಮುಖ ಮಾಡಿಲ್ಲ ಎನ್ನಲಾಗ್ತಿದೆ. ಚುನಾವಣಾ ಪ್ರಚಾರ ಶುರುವಾಗಲಿ, ಬಿಜೆಪಿಯ ಓಟ್ ಚೋರಿಗಳ ಬಗ್ಗೆ ಮತ್ತಷ್ಟು ಸಾಕ್ಷಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಂದು ಹೇಳಿ ಹೋಗಿದ್ದ ರಾಹುಲ್ ಗಾಂಧಿ ಮತದಾನದ ದಿನ ಹತ್ತಿರವಿದ್ದರೂ ಬಿಹಾರಕ್ಕೆ ಕಾಲಿಟ್ಟಿಲ್ಲ. ಇದು ಬಿಹಾರದಲ್ಲಿ ಅವರು ಹಚ್ಚಿದ ಕಿಚ್ಚು ನಂದಿ ಹೋಗುವ ಎಲ್ಲ ಲಕ್ಷಣಗಳನ್ನ ತೋರಿಸಿದೆ. ಈ ಬಾರಿ ಸ್ಟಾರ್ ಪ್ರಚಾರಕರು ಯಾರು ಬಿಹಾರಕ್ಕೆ ಹೋಗಿಲ್ಲ. ಖರ್ಗೆ ಸಾಹೇಬರಿಗೆ ಹುಷಾರಿಲ್ಲ, ಹಾಗಾಗಿ ಅವರು ತಡವಾಗಿ ಪ್ರಚಾರಕ್ಕೆ ಹೋಗಿದ್ದಾರೆ. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಬಿಹಾರದ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಸೇರಿಸಿಲ್ಲ. ಅಕ್ಟೋಬರ್ 28ರಂದು ಪಾಟ್ನಾದಲ್ಲಿ ನಡೆಯಲಿರುವ ಒಂದು ಬಹಿರಂಗ ಸಭೆಗೆ ಮಾತ್ರ ಪ್ರಿಯಾಂಕಾ ಗಾಂಧಿ ಬರುವುದಾಗಿ ಹೇಳಲಾಗಿದೆ. ರಾಹುಲ್ ಗಾಂಧಿಯವರ ಬಹಿರಂಗ ಪ್ರಚಾರ ಅಕ್ಟೋಬರ್ 29ರಂದು ಮುಜಫರ್ ನಗರದಲ್ಲಿ ನಡೆಯುವುದಾಗಿ ಪ್ರಕಟಿಸಲಾಗಿದೆ. ಅದಕ್ಕೆ ರಾಹುಲ್ ಬರಬಹುದು ಎಂಬುದು ಇನ್ನೂ ಖಾತ್ರಿಯಾಗಿಲ್ಲ. ಅಲ್ಲಿಗೆ ಈ ಬಾರಿಯ ಬಿಹಾರ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಶಸ್ತ್ರತ್ಯಾಗ ಮಾಡಿದ ಹಾಗೆ ಕಾಣ್ತಿದೆ. ಬಿಹಾರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದ್ದರೂ ಚುನಾವಣೆಗೆ ಸ್ಪರ್ಧಿಸುವವರ ಪಟ್ಟಿಯಲ್ಲಿ ಅವರ ಪ್ರಾತಿನಿಧ್ಯವು ವಿಪರ್ಯಾಸವೆಂಬಂತೆ ಕಡಿಮೆಯಾಗಿದೆ. ಕಳೆದ 5 ಚುನಾವಣೆಗಳ ವಿಶ್ಲೇಷಣೆಯು ಈ ಅಂತರವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರಗಳು ಅನೇಕ
ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ರಾಜಕೀಯ ಪಕ್ಷಗಳು ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲು ಹಿಂದೇಟು ಹಾಕುತ್ತಿರುವುದು ಅವರ ಕಡಿಮೆ ಪ್ರಾತಿನಿಧ್ಯಕ್ಕೆ ಮುಖ್ಯ ಕಾರಣ. ಚುನಾವಣಾ ತಂತ್ರಜ್ಞ ಮತ್ತು ರಾಜಕಾರಣಿ ಪ್ರಶಾಂತ್ ಕಿಶೋರ್ ಅವರು ಈ ವರ್ಷದ ಬಿಹಾರ ವಿಧಾನಸಭಾ ಚುನಾವಣೆಯ ಕುರಿತು ತಮ್ಮ ವಿಶ್ಲೇಷಣೆಯನ್ನ ಪ್ರಸ್ತಾಪಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಿಜವಾದ ಸ್ಪರ್ಧೆಯು ಎನ್ಡಿಎ ಮೈತ್ರಿಕೂಟ ಮತ್ತು ತಮ್ಮದೇ ಆದ ಜನ್ ಸೂರಜ್ ಪಾರ್ಟಿಯ ನಡುವೆ ನಡೆಯಲಿದೆ. ಇವರ ಪ್ರಕಾರ ಸಾಂಪ್ರದಾಯಿಕ ಎದುರಾಳಿಯಾದ ಮಹಾಗಠಬಂಧನ್ ಈ ಬಾರಿ ಪ್ರಬಲ ಫೈಟ್ ನೀಡುವ ಸ್ಥಿತಿಯಲ್ಲಿ ಇಲ್ಲ ಎಂದಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನವನ್ನು ಚುನಾವಣಾ ಪ್ರಚಾರದ ವಾಹನಗಳ ನಿಲುಗಡೆಗಾಗಿ ಮುಚ್ಚಿರುವುದು ಅಲ್ಲಿನ ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೆ ದೊಡ್ಡ ಸಮಸ್ಯೆಯಾಗಿದೆ. ತರಬೇತಿ ಮತ್ತು ಅಭ್ಯಾಸಕ್ಕೆ ಸ್ಥಳವಿಲ್ಲದೆ ಯುವಕರು ತೀವ್ರವಾಗಿ ಪರದಾಡುತ್ತಿದ್ದು, ಇದರಿಂದಾಗಿ ಸರ್ಕಾರಿ ಉದ್ಯೋಗ ಗಿಟ್ಟಿಸುವ ಅವರ ಕನಸುಗಳು ಹಾಗೂ ಆತಂಕಗಳು ರಾಜಕೀಯ ಸಿದ್ಧತೆಗಳ ಈ ದೈನಂದಿನ ಹೋರಾಟದಲ್ಲಿ ಮಸುಕಾಗುತ್ತಿವೆ.